ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಹಡಗಿನಿಂದ ಪೋರ್ಟ್ಗೆ ಬಂದ ಮೇಲೆ ಅದು ಎಲ್ಪಿಜಿ ಗ್ಯಾಸ್ ಆಗಿ ನಮ್ಮ ಮನೆ ಸಿಲಿಂಡರ್ಗೆ ಹೇಗೆ ತಲುಪುತ್ತೆ ಅಂತ ನಿಮಗೆ ಗೊತ್ತಾ? ಯೋಚನೆ ಮಾಡಿ, ಇದು ಬರೀ ಸಿಂಪಲ್ ಪ್ರೋಸೆಸ್ ಅಲ್ಲ, ಇದೊಂದು ದೊಡ್ಡ ರಿಫೈನರಿ ಸಿಸ್ಟಮ್ನ ಕರಾಮತು. ಮೊದಲು ಒಂದು ದೊಡ್ಡ ಟ್ಯಾಂಕರ್ ಹಡಗು ಸಾವಿರಾರು ಟನ್ ಕ್ರೂಡ್ ಆಯಿಲ್ ತಗೊಂಡು ಪೋರ್ಟ್ಗೆ ಬರುತ್ತೆ. ಆಮೇಲೆ ಸ್ಪೆಷಲ್ ಪೈಪ್ಲೈನ್ಗಳ ಮೂಲಕ ಆ ಕ್ರೂಡ್ ಆಯಿಲ್ ಅನ್ನು ರಿಫೈನರಿಗೆ ಕಳಿಸ್ತಾರೆ. ರಿಫೈನರಿಯಲ್ಲಿ ಈ ಕ್ರೂಡ್ ಆಯಿಲ್ ಅನ್ನು ದೊಡ್ಡ ಡಿಸ್ಟಿಲೇಷನ್ ಟವರ್ಗಳಲ್ಲಿ ತುಂಬಾ ಕಾಯಿಸ್ತಾರೆ. ಅಲ್ಲಿ ಬೇರೆ ಬೇರೆ ಟೆಂಪರೇಚರ್ನಲ್ಲಿ ಕ್ರೂಡ್ ಆಯಿಲ್ನ ಬೇರೆ ಬೇರೆ ಭಾಗಗಳನ್ನು ಬೇರ್ಪಡಿಸ್ತಾರೆ. ಈ ಭಾಗಗಳಲ್ಲಿ ಒಂದು ಎಲ್ಪಿಜಿ ಗ್ಯಾಸ್ ಕೂಡ ಆಗಿರುತ್ತೆ. ಇದು ಪ್ರೊಪೇನ್ ಮತ್ತು ಬ್ಯೂಟೇನ್ನಂತಹ ಗ್ಯಾಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ನಂತರ ಈ ಗ್ಯಾಸ್ ಅನ್ನು ಕ್ಲೀನ್ ಮಾಡಿ ಪ್ರೆಷರ್ ಮೂಲಕ ಲಿಕ್ವಿಡ್ ರೂಪಕ್ಕೆ ಬದಲಾಯಿಸ್ತಾರೆ. ಹೀಗೆ ಮಾಡೋದ್ರಿಂದ ಅದನ್ನು ಸುಲಭವಾಗಿ ಸ್ಟೋರ್ ಮಾಡಬಹುದು ಮತ್ತು ಸಾಗಿಸಬಹುದು. ಅದಾದ್ಮೇಲೆ ಟ್ಯಾಂಕರ್ ಟ್ರಕ್ ಅಥವಾ ಪೈಪ್ಲೈನ್ಗಳ ಮೂಲಕ ಎಲ್ಪಿಜಿ ಫಿಲ್ಲಿಂಗ್ ಪ್ಲಾಂಟ್ಗಳಿಗೆ ಕಳಿಸ್ತಾರೆ. ಅಲ್ಲಿ ಪವರ್ಫುಲ್ ಮೆಷಿನ್ಗಳು ಸಿಲಿಂಡರ್ಗಳಿಗೆ ಸರಿಯಾದ ತೂಕದೊಂದಿಗೆ ಗ್ಯಾಸ್ ತುಂಬಿಸುತ್ತವೆ. ಆಮೇಲೆ ಇದೇ ಸಿಲಿಂಡರ್ಗಳು ಟ್ರಕ್ಗಳ ಮೂಲಕ ನಗರ ಮತ್ತು ಹಳ್ಳಿಗಳಿಗೆ ತಲುಪುತ್ತವೆ. ಕೊನೆಗೆ ನಮ್ಮ ಮನೆಯ ಕಿಚನ್ ಸೇರಿ ಅಡುಗೆ ಅನಿಲವಾಗುತ್ತೆ. ನಿಮ್ಮಲ್ಲಿ ಯಾರಿಗೆ ಈಗ ಎಲ್ಪಿಜಿ ಸಿಲಿಂಡರ್ ಅವಶ್ಯಕತೆ ಇದೆ? ಹಾಗಿದ್ರೆ ಕಾಮೆಂಟ್ನಲ್ಲಿ ಸಿಲಿಂಡರ್ ಅಂತ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.